ನಮಸ್ಕಾರ. 2027ರ ಜನಗಣತಿಯ ಯಶಸ್ಸಿಗೆ ಭದ್ರ ಬುನಾದಿ ಹಾಕೋ ಒಂದು ಬಹಳ ಮುಖ್ಯವಾದ ಹಂತ ಅಂದ್ರೆ ಮನೆಪಟ್ಟಿ ಬ್ಲಾಕ್ ನಕ್ಷೆಯನ್ನ ಹೇಗೆ ರಚಿಸೋದು ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಈ ವಿವರಣೆಯು ನಮ್ಮೆಲ್ಲ ಗಣತಿದಾರರು ಮತ್ತೆ ಮೇಲ್ವಿಚಾರಕರಿಗೆ ಒಂದು ಸಹಾಯ ಹಸ್ತ ಅಂತಾನೆ ಹೇಳ್ಬೋದು. ಯೋಚನೆ ಮಾಡಿ, ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟೋಕೆ ಫೌಂಡೇಶನ್ ಎಷ್ಟು ಮುಖ್ಯ ಅಲ್ವಾ? ಜನಗಣತಿಗೂ ಅಷ್ಟೇ. ನಾವ್ ಯಾವ್ದೇ ಮಾಹಿತಿ ಸಂಗ್ರಹಿಸೋಕೆ ಮುಂಚೆ ಮಾಡುವ ಈ ಪೂರ್ವಸಿದ್ಧತಾ ಕಾರ್ಯ ತುಂಬಾನೇ ಮುಖ್ಯ. ಬನ್ನಿ, ಈ ಕೆಲ್ಸದ ಪ್ರತಿಯೊಂದು ಹಂತವನ್ನು ನಾವು ವಿವರವಾಗಿ ನೋಡೋಣ. ಜನಗಣತಿಯಲ್ಲಿ ಗಣತಿದಾರರು ಮತ್ತೆ ಮೇಲ್ವಿಚಾರಕರು ಇಬ್ರೂ ಒಂದು ತಂಡವಾಗಿ ಕೆಲಸ ಮಾಡ್ತಾರೆ. ಗಣತಿದಾರರು ಫೀಲ್ಡ್ ಮಟ್ಟದಲ್ಲಿ ಮಾಹಿತಿ ಕಲೆ ಹಾಕಿದ್ರೆ, ಮೇಲ್ವಿಚಾರಕರು ಆ ಮಾಹಿತಿಯ ನಿಖರತೆ ಮತ್ತು ಗುಣಮಟ್ಟವನ್ನ ಖಚಿತಪಡಿಸ್ತಾರೆ. ಇವರಿಬ್ಬರ ಪಾತ್ರಗಳ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಕೆಲ್ಸ ಏಕ್ದಮ್ ಸುಲಭ ಆಗತ್ತೆ. ಈ ಪೂರ್ತಿ ಜನಗಣತಿ ಪ್ರಕ್ರಿಯೆ ಇದೆಯಲ್ಲ, ಇದೊಂದು ವ್ಯವಸ್ಥಿತವಾದ 5 ಹಂತಗಳ ಪಯಣ. ಪ್ರತಿಯೊಂದು ಹಂತಕ್ಕೂ ಅದ್ರದೇ ಆದ ಪ್ರಾಮುಖ್ಯತೆ ಇದೆ. ಮತ್ತೆ ಒಂದು ಹಂತ ಮುಂದಿನ ಹಂತಕ್ಕೆ ಅಡಿಪಾಯ ಆಗತ್ತೆ. ನೋಡಿಯೇ, ಈ ಪ್ರಯಾಣ ಶುರು ಆಗೋದೇ ಟ್ರೈನಿಂಗಿಂದ. ಆಮೇಲೆ ನಕ್ಷೆ ತಯಾರಿಕೆ ಮತ್ತು ಮಾಹಿತಿ ಸಂಗ್ರಹಣೆ ಅನ್ನೋ ಬಹುಮುಖ್ಯ ಘಟ್ಟಗಳು ಬರುತ್ತೆ. ಕೊನೆಗೆ ನಾವು ಸಂಗ್ರಹಿಸಿದ ಡೇಟಾ ಎಲ್ಲವೂ ಸರಿಯಿದೆ ಅಂತ ಪ್ರಮಾಣೀಕರಿಸಿದ ಮೇಲೆ ಈ ಕೆಲಸ ಯಶಸ್ವಿಯಾಗಿ ಮುಗಿಯುತ್ತೆ. ಸರಿ, ಹಾಗಿದ್ರೆ ಈಗ ಜನಗಣತಿಯ ಬೆನ್ನೆಲುಬಿನಂತಿರೋ ನಮ್ಮ ಫೀಲ್ಡಲ್ಲಿ ಕೆಲಸ ಮಾಡೋ ಗಣತಿದಾರರ ಜವಾಬ್ದಾರಿಗಳು ಏನೇನು ಅಂತ ನೋಡೋಣ ಬನ್ನಿ. ಗಣತಿದಾರರ ಕೆಲಸ ಅಂದ್ರೆ ಸುಮ್ನೆ ಮಾಹಿತಿ ತಗೊಳ್ಳೋದಲ್ಲ. ಮೊದಲು ಸರಿಯಾಗಿ ಟ್ರೈನಿಂಗ್ ಅಟೆಂಡ್ ಮಾಡಬೇಕು. ಕೊಟ್ಟಿರೋ ಕೈಪಿಡಿಯನ್ನ ಆಳವಾಡಿ ಓದಿ ಅರ್ಥ ಮಾಡ್ಕೋಬೇಕು. ಆಮೇಲೆ ತಮ್ಗೆ ಕೊಟ್ಟಿರೋ ಏರಿಯಾದ ಪ್ರತಿಯೊಂದು ಕಟ್ಟಡಕ್ಕೂ ಭೇಟಿ ನೀಡಿ ನೀಟಾಗಿ ಬ್ಲಾಕ್ ನಕ್ಷೆ ರೆಡಿ ಮಾಡಿ ಕೊನೆಗೆ ಮೊಬೈಲ್ ಆಪ್ ಬಳಸಿ ಡೇಟಾನ ದಾಖಲಿಸಬೇಕು. ಈಗ ಮೇಲ್ವಿಚಾರಕರ ಪಾತ್ರಕ್ಕೆ ಬರೋಣ. ಇವರು ಬರೀ ಮಾನಿಟರ್ ಮಾಡೋರಲ್ಲ, ಬದಲಿಗೆ ಗಣತಿದಾರರಿಗೆ ದಾರಿ ತೋರಿಸಿ ಸಂಗ್ರಹವಾದ ಡೇಟಾದ ಗುಣಮಟ್ಟವನ್ನ ಖಚಿತಪಡಿಸೋ ಗುರುತರ ಜವಾಬ್ದಾರಿ ಇವರದು. ಮೇಲ್ವಿಚಾರಕರ ಜವಾಬ್ದಾರಿಗಳು ಕೂಡ ಬಹಳಷ್ಟಿದೆ. 1. ತಮ್ಮ ಟೀಮ್ಗೆ ಸರಿಯಾದ ತರಬೇತಿ ಸಿಕ್ಕಿದ್ಯಾ ಅಂತ ನೋಡೋದು. 2. ಗಣತಿದಾರರು ಮಾಡಿದ ನಕ್ಷೆಗಳನ್ನ ಪರಿಶೀಲಿಸಿ ಅದರಲ್ಲಿ ಏನೂ ಮಿಸ್ ಆಗಿಲ್ಲ ಅಂತ ಖಾತ್ರಿಪಡಿಸ್ಕೊಳ್ಳೋದು. ಮತ್ತು ಕೊನೆಗೆ ತಮ್ಮ ವೃತ್ತದ ಒಂದು ಕಂಪ್ಲೀಟ್ ನಕ್ಷೆಯನ್ನ ಸಿದ್ಧಪಡಿಸೋದು. ಸರಿ, ಇಲ್ಲಿಯವರೆಗೂ ಥಿಯರಿ ಆಯ್ತು. ಈಗ ಪ್ರಾಕ್ಟಿಕಲ್ ವಿಚಾರಕ್ಕೆ ಬರೋಣ. ಅಂದ್ರೆ ಈ ಪ್ರಕ್ರಿಯೆಯ ಅತಿ ಮುಖ್ಯವಾದ ಭಾಗ, ಬ್ಲಾಕ್ ನಕ್ಷೆಯನ್ನ ಪರ್ಫೆಕ್ಟ್ ಆಗಿ ಮಾಡೋದು ಹೇಗೆ. ಪರ್ಫೆಕ್ಟ್ ಬ್ಲಾಕ್ ನಕ್ಷೆ ಮಾಡೋದು ಅಂದ್ರೆ ಅದೊಂದು ಕಲೆ, ಜೊತೆಗೆ ವಿಜ್ಞಾನ ಕೂಡ. ಎಲ್ಲವೂ ಸಿಸ್ಟಮ್ಯಾಟಿಕ್ ಆಗಿರಬೇಕು. ಪ್ರತಿಯೊಂದು ಚಿಕ್ಕ ಡೀಟೇಲ್ಗೂ ಗಮನ ಕೊಡಬೇಕು. ಮೊದಲನೇ ಸ್ಟೆಪ್ ಏನು ಅಂದ್ರೆ ನಮಗೆ ಕೊಟ್ಟಿರೋ ಏರಿಯಾನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಈ ಮ್ಯಾಪ್ ರೆಡಿ ಮಾಡೋದ್ರಲ್ಲಿ 4 ಮುಖ್ಯ ಹಂತಗಳು ನೆನಪಿಟ್ಕೊಳ್ಳಿ. 1. ಏರಿಯಾನ ಅರ್ಥ ಮಾಡ್ಕೊಳ್ಳೋದು. 2. ಅದರ ಡಿಸೈನ್ ಮಾಡೋದು. 3. ಕಟ್ಟಡಗಳಿಗೆ ಕ್ರಮಬದ್ಧವಾಗಿ ನಂಬರ್ ಕೊಡೋದು. 4. ಫೈನಲ್ ಆಗಿ ಎಲ್ಲವನ್ನೂ ವೆರಿಫೈ ಮಾಡೋದು. ನಕ್ಷೆ ಬಿಡಿಸೋಕೆ ಕೂರೋ ಮುಂಚೆ ಫಸ್ಟ್ ಮಾಡ್ಬೇಕಿರೋ ಕೆಲ್ಸ ಅಧಿಕೃತ ಆಪ್ನಿಂದ ಬೇಸ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಳ್ಳೋದು. ಆಮೇಲೆ ಪೆನ್ನು ಪೇಪರ್ ಎಲ್ಲ ಸೈಡಿಗೆಟ್ಟು ನಿಮ್ಗೆ ಕೊಟ್ಟಿರೋ ಬ್ಲಾಕ್ನ ಗಲ್ಲಿನೂ ಸುತ್ತಾಡಿ ಆ ಜಾಗದ ಬಗ್ಗೆ ಪೂರ್ತಿಯಾಗಿ ತಿಳ್ಕೋಬೇಕು. ಹೀಗೆ ನೀವು ಏರಿಯಾದಲ್ಲಿ ಓಡಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ಖಾಸಾಗಿ ಗುರ್ತು ಮಾಡ್ಕೋಬೇಕು. ನಿಮ್ಮ ಬ್ಲಾಕ್ನ ಬೌಂಡ್ರಿ ಯಾವುದು? ಶಾಲೆ, ದೇವಸ್ಥಾನದಂತಹ ಲ್ಯಾಂಡ್ಮಾರ್ಕ್ಗಳು ಎಲ್ಲೆಲ್ಲಿವೆ? ದೊಡ್ಡ ರಸ್ತೆ, ಸಣ್ಣ ರಸ್ತೆಗಳು ಹೇಗಿವೆ? ನದಿ, ಚರಂಡಿ ಏನಾದ್ರೂ ಇದೆಯಾ? ಇವೆಲ್ಲ ನಿಮ್ಮ ಮ್ಯಾಪ್ನ ಪಿಲ್ಲರ್ಗಳಿದ್ದ ಹಾಗೆ. ಸರಿ, ಈಗ ಅಧಿಕೃತ ಶೀಟ್ ತಗೊಳ್ಳಿ. ಮೊದಲು ಬ್ಲಾಕ್ನ 4 ಬೌಂಡ್ರಿಗಳನ್ನ ನೀಟಾಗಿ ಎಳೀರಿ. ಆಮೇಲೆ ರಸ್ತೆಗಳು ಎಲ್ಲೆಲ್ಲಿವೆ, ನೀವು ಗುರ್ತು ಮಾಡ್ಕೊಂಡಿದ್ದ ಲ್ಯಾಂಡ್ಮಾರ್ಕ್ಗಳು ಎಲ್ಲಿ ಬರುತ್ತೆ ಅಂತ ಸರಿಯಾದ ಜಾಗದಲ್ಲಿ ಮಾರ್ಕ್ ಮಾಡಿ. ಇದು ನಿಮ್ಮ ಮ್ಯಾಪ್ನ ಒಂದು ರೀತಿ ಸ್ಕೆಲೆಟನ್ ಇದ್ದ ಹಾಗೆ. ಈ ಬೇಸಿಕ್ ಡಿಸೈನ್ ಆದ್ಮೇಲೆ ಪ್ರತಿಯೊಂದು ಕಟ್ಟಡ, ಅದು ಎಷ್ಟೇ ಚಿಕ್ಕದಿರ್ಲಿ, ಎಲ್ಲವನ್ನೂ ಮ್ಯಾಪ್ಗೆ ಸೇರಿಸ್ಬೇಕು. ಆಮೇಲೆ ನಂಬರ್ ಕೊಡೋದು. ಇದಕ್ಕೆ ಒಂದೇ ಒಂದು ಸಿಂಪಲ್ ರೂಲ್ ಇದೆ. ಈ ರೂಲನ್ನ ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡೋ ಹಾಗಿಲ್ಲ. ಇದು ಗೋಲ್ಡನ್ ರೂಲ್. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಂಬರಿಂಗ್ ಯಾವಾಗ್ಲೂ ವಾಯುವ್ಯ ಅಂದ್ರೆ ನಾರ್ತ್ ವೆಸ್ಟ್ ಕಾರ್ನರಿಂದ ಶುರು ಮಾಡಬೇಕು. ಅಲ್ಲಿಂದ ಹಾವು ಹೇಗೆ ಚಲಿಸ್ತೋ ಹಾಗೆ ಸರ್ಪಾಕಾರದಲ್ಲಿ ಒಂದೋ ಬಿಲ್ಡಿಂಗ್ ಮಿಸ್ ಆಗದ ಹಾಗೆ ನಂಬರ್ ಹಾಕೊಂಡ್ಬಂದು ಆಗ್ನೇಯ ಅಂದ್ರೆ ಸೌತ್ ಈಸ್ಟ್ ಕಾರ್ನರಲ್ಲಿ ಮುಗಿಸ್ಬೇಕು. ಅಷ್ಟೇ. ನಕ್ಷೆ ನೋಡಿದ ತಕ್ಷಣ ಎಲ್ಲರಿಗೂ ಅರ್ಥ ಆಗ್ಬೇಕು. ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ಸಿಂಬಲ್ಸ್ಗಳನ್ನೇ ಬಳಸಬೇಕು. ಪಕ್ಕಾ ರಸ್ತೆಗೆ ಒಂದು ಚಿಹ್ನೆ, ಶಾಲೆಗೆ ಇನ್ನೊಂದು, ದೇವಸ್ಥಾನಕ್ಕೆ ಬೇರೆ, ಹೀಗೆ. ಇದರಿಂದ ದೇಶದಾದ್ಯಂತ ಎಲ್ಲಾ ಮ್ಯಾಪ್ಸ್ಗಳು ಒಂದೇ ರೀತಿ ಇರುತ್ತೆ. ಎಲ್ಲ ಮುಗೀತು ಅಂತ ಮ್ಯಾಪ್ ಸಬ್ಮಿಟ್ ಮಾಡೋ ಮುಂಚೆ
ಇದೊಂದು ಲಾಸ್ಟ್ ಸ್ಟೆಪ್. ನೀವು ರೆಡಿ ಮಾಡಿದ ಮ್ಯಾಪ್ ತಗೊಂಡು ಇನ್ನೊಂದ್ಸಾರಿ ನಿಮ್ಮ ಬ್ಲಾಕ್ಗೆ ಹೋಗಿ ಮ್ಯಾಪ್ನಲ್ಲಿದ್ದ ಹಾಗೇನೇ ಎಲ್ಲವೂ ಇದೆಯಾ ಅಂತ ಚೆಕ್ ಮಾಡಿ. ಏನಾದ್ರೂ ತಪ್ಪುಗಳಿದ್ರೆ ಅಲ್ಲೇ ಸರಿಪಡಿಸಿ. ಫೈನಲ್ ಆಗಿ ನಿಮ್ಮ ಮೇಲ್ವಿಚಾರಕರಿಗೆ ತೋರಿಸಿ ಅವರಿಂದ ಓಕೆ ಅನ್ಸ್ಕೊಳ್ಳಿ. ಹೀಗೆ ಫೈನಲ್ ಆಗಿ ಅಪ್ರೂವ್ ಆದ ನಕ್ಷೆಯ 2 ಕಾಪಿ ಅಂದ್ರೆ 2 ಪ್ರತಿಗಳನ್ನ ಮಾಡಿ ಚಾರ್ಜ್ ಅಧಿಕಾರಿಗೆ ಅಧಿಕೃತ ದಾಖಲೆಗಳಿಗೆ ಸಲ್ಲಿಸಬೇಕು. ಸ್ವಲ್ಪ ಯೋಚನೆ ಮಾಡಿ, ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಮ್ಯಾಪ್ ಮಾರ್ಬೇಕು? ಯಾಕಿಷ್ಟು ಪ್ರಾಮುಖ್ಯತೆ ಇದಕ್ಕೆ? ಇದರ ಹಿಂದಿನ ಕಾರಣವಾದ್ರೂ ಏನು? ಯಾಕಂದ್ರೆ ಈ ನಕ್ಷೆ ಅನ್ನೋದು ಬರೀ ಒಂದು ಡ್ರಾಯಿಂಗ್ ಅಲ್ಲ. ಇದು ಇಡೀ ಜನಗಣತಿ ಅನ್ನೋ ದೊಡ್ಡ ಕೆಲ್ಸಕ್ಕೆ ದಾರಿ ತೋರ್ಸೋ ಬ್ಲೂಪ್ರಿಂಟ್. ಒಂದು ವೇಳೆ ಈ ನಕ್ಷೆಯಲ್ಲೇ ತಪ್ಪಾದ್ರೆ ಮುಂದೆ ಮಾಡೋ ಎಲ್ಲಾ ಲೆಕ್ಕಾಚಾರನೂ ತಪ್ಪಾಡುತ್ತೆ. ಇದು ದೇಶದ ಲೆಕ್ಕವೇ ತಪ್ಪಾದ ಹಾಗೆ. ಹಾಗಾಗಿ ಒಂದು ಪಕ್ಕಾ ನಕ್ಷೆ ಅಂದ್ರೆ ಅದು ಯಶಸ್ವಿ ಜನಗಣತಿಗೆ ಹಾಕೋ ಭದ್ರ ಬುನಾದಿ. ಅದಕ್ಕೆ ಈ ಮೊದಲನೇ ಕೆಲ್ಸವನ್ನ ತುಂಬಾನೇ ಶ್ರದ್ಧೆಯಿಂದ ನಿಖರವಾಗಿ ಮಾಡೋದು ಅತಿ ಮುಖ್ಯ. ಈ ವಿವರಣೆ ಎಲ್ಲರಿಗೂ ಉಪಯುಕ್ತವಾಗಿದೆ ಅನ್ಕೋತೀನಿ. ಧನ್ಯವಾದಗಳು.